ಪ್ರಭಾವಿಗಳ ಒತ್ತಡಕ್ಕೆ ಮಣಿದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಪಡಿತರ ವಿತರಕರ ಸಂಘದಿಂದ ಸುದ್ದಿಗೋಷ್ಠಿ. ಹಲವು ಅನುಮಾನಗಳಿಗೆ ಎಡೆ. ಗಂಗಾವತಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಟಿಕೆಟ್ ಖರೀದಿಸುವಂತೆ ಅಧಿಕಾರಿಗಳಿಂದ ಯಾವುದೇ ಒತ್ತಡ ಹೇರಿಲ್ಲ ಎಂದು ಪಡಿತರ ವಿತರಕರ ಸಂಘದ ತಾಲೂಕು ಘಟಕ ಸ್ಪಷ್ಟಪಡಿಸಿದೆ. ಗಂಗಾವತಿ ನಗರದಲ್ಲಿ ಪಡಿತರ ವಿತರಕರ ಸಂಘದ ತಾಲೂಕು ಘಟಕದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಡಿತರ ವಿತರಕರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅವರು, ನ್ಯಾಯಬೆಲೆ ಅಂಗಡಿ ಮಾಲೀಕರು ಪ್ರತಿ ನ್ಯಾಯಬೆಲೆ ಅಂಗಡಿಗೆ ಇಂತಿಷ್ಟು ಚಲನಚಿತ್ರದ ಟಿಕೆಟ್ಗಳನ್ನು ಖರೀದಿಸಬೇಕು ಅಥವಾ 5,000ದಿಂದ 7,000ದವರೆಗೆ ಹಣ ನೀಡಬೇಕು ಎಂದು ಯಾವುದೇ ಅಧಿಕಾರಿಗಳು ತಮ್ಮ ಮೇಲೆ ಒತ್ತಡ ಹೇರಿಲ್ಲ ಮತ್ತು ಅಂತಹ ಘಟನೆಗಳು ನಮ್ಮ ಗಮನಕ್ಕೆ ಬಂದರೆ ಅದಕ್ಕೆ ನಾವು ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡುತ್ತೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಮುಗಿದ ನಂತರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ನಡುವೆ ಗುಸುಗುಸು ಚರ್ಚೆ ನಡೆಯುತ್ತಿದೆ. ಹೌದು, ಅಧಿಕಾರಿಗಳನ್ನು ನಮಗೆ ಟಾರ್ಗೆಟ್ ನೀಡಿದ್ದು ಸತ್ಯ, ಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರವಾಗಿದ್ದು ಸತ್ಯವೇ ಇದೆ. ಈಗಾಗಲೇ 8ರಿಂದ 10 ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಧಿಕಾರಿಗಳು ದುಡ್ಡು ತೆಗೆದುಕೊಂಡಿದ್ದಾರೆ ಎಂದು ಗುಸುಗುಸು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದೆ. ಆದರೆ ನಮ್ಮ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಯಾರ ಒತ್ತಡಕ್ಕೆ ಮಣಿದಾರೋ ಗೊತ್ತಿಲ್ಲ ಎಂದು ತಾಲೂಕು ಅಧ್ಯಕ್ಷ ವಿರುದ್ಧ ನ್ಯಾಯಬೆಲೆ ಅಂಗಡಿ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಟಿಕೆಟ್ ಖರೀದಿಸಲು ಟಾರ್ಗೆಟ್ ನೀಡಲಾಗಿದೆ ಎಂಬ ಆರೋಪದ ಕುರಿತು ಈ ಹಿಂದೆ ಕೆಲವು ಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಡೆದಿರುವ ಇಂದಿನ ಸುದ್ದಿಗೋಷ್ಠಿ ಇದೀಗ ಹಲವು ಚರ್ಚೆ ಹಾಗೂ ಅನುಮಾನಗಳಿಗೆ ಕಾರಣವಾಗಿದೆ. ಈ ಸುದ್ದಿಗೋಷ್ಠಿ ಸ್ವಯಂ ಪ್ರೇರಿತವಾಗಿ ನಡೆದಿದೆಯೇ ಅಥವಾ ಯಾರಾದರೂ ಪ್ರಭಾವಿಗಳ ಒತ್ತಡದಿಂದ ನಡೆದಿದೆಯೇ ಎಂಬ ಪ್ರಶ್ನೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಲಯದಲ್ಲಿ ಕೇಳಿಬರುತ್ತಿದೆ. ಹಿಂದಿನ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕುವ ಉದ್ದೇಶದಿಂದಲೇ ಈ ಸುದ್ದಿಗೋಷ್ಠಿ ನಡೆಸಲಾಗಿದೆ ಎಂಬ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಮೇಲೆ ಪ್ರಭಾವಿಗಳು ಒತ್ತಡ ಹೇರಿದ್ದಾರೆ ಎಂಬುದಕ್ಕೆ ಸದ್ಯ ಯಾವುದೇ ದೃಢವಾದ ದಾಖಲೆ ಅಥವಾ ಅಧಿಕೃತ ಸಾಕ್ಷ್ಯ ಬಹಿರಂಗವಾಗಿಲ್ಲ. ಹೀಗಾಗಿ ಸುದ್ದಿಗೋಷ್ಠಿಯ ಹಿಂದಿನ ನೈಜ ಕಾರಣವೇನು ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಿದೆ. ಒಟ್ಟಿನಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಟಿಕೆಟ್ ಖರೀದಿ ವಿಚಾರದಲ್ಲಿ ಕೇಳಿಬಂದಿದ್ದ ಆರೋಪ ಹಾಗೂ ಇದೀಗ ನ್ಯಾಯಬೆಲೆ ಅಂಗಡಿ ಮಾಲೀಕರು ನೀಡಿರುವ ಸ್ಪಷ್ಟೀಕರಣದ ನಡುವೆ ಉಂಟಾಗಿರುವ ಗೊಂದಲಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಡಿತರ ವಿತರಕರ ಸಂಘವೇ ಸ್ಪಷ್ಟ ಮಾಹಿತಿ ನೀಡಬೇಕಿದೆ. ಸ್ನೇಹಿತರೆ ಹಾಗೂ ಎಲ್ಲ ನಮ್ಮ ಪಡಿತರ ವಿತರಕ ಬಾಂಧವರೇ, ಈ ಒಂದು ಸುದ್ದಿಗೋಷ್ಠಿ ವಿಷಯ ಏನಂದರೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರ ನಿರ್ಮಾಣಗೊಂಡು ಇದೇ ತಿಂಗಳ ಶುಕ್ರವಾರದಂದು 31ಕ್ಕೆ ಚಿತ್ರ ಪ್ರದರ್ಶನಗೊಳ್ಳುತ್ತಿದ್ದು, ಆ ಒಂದು ಚಿತ್ರಕ್ಕೆ ಮತ್ತು ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ ಒಂದು ಚಲನಚಿತ್ರದ ಒಂದು ವಿಷಯ ಏನಂದರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿ ಕೃಷ್ಣಪ್ಪ ಇವರು ಸುಮಾರು ಒಂದು 25 ವರ್ಷದಿಂದ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಂಗಡಿ ಮಾಲೀಕರು ಮತ್ತು ಅದರ ವಿತರಕರದು ಏನು ಕುಂದುಕೊರತೆಗಳಿದಾವೆ ಅದನ್ನ ಭಾಳಷ್ಟು ಈ ಯಾರಾದರೂ ಫಲಾನುಭವಿಗಳು ನಿಧನ ಹೊಂದಿದಾಗ ಅನುಕಂಪದ ಆಧಾರದ ಮೇಲೆ ಒಂದು ಪ್ರಾಧಿಕಾರ ಮಾಡಬೇಕಾದ್ರೆ ಏನು ತೊಂದರೆ ಅದಾವ, ಆಮೇಲೆ ಕರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೊಂದು ನಾವು ಶ್ರಮ ಹಾಕಿದ್ವಿ. ಆಮೇಲೆ ನಮ್ಮ ಪಡಿತರ ವಿತರಕರು ಅದರಲ್ಲಿ ಸುಮಾರು ಜನ ಕರೋನಾ ಒಂದು ಮಹಾಮಾರಿಗೆ ತುತ್ತಾಗಿ ಜೀವನೇ ಕಳ್ಕೊಂಡ್ರು. ಅವೆಲ್ಲವೂ ಬೇರೆ ಬೇರೆ ಅನೇಕ ವಿಷಯಗಳು, ಅದರ ಬಗ್ಗೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ
ಚಲನಚಿತ್ರವನ್ನು ನಿರ್ಮಾಪಕರಾದಂಥ ಬಾಮಾ ಹರೀಶ್ ಅವರು ಮತ್ತು ಪದ್ಮಾವತಿ ಚಂದ್ರಶೇಖರ್ ಅವರು ಹಾಗೂ ತೇಜಮೂರ್ತಿ ಅವರು ಮತ್ತು ಈ ಚಲನಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕುಮಾರ್ ಬಂಗಾರಪ್ಪ ಇವರು ಮತ್ತು ರಾಗಿಣಿ ಅವರು, ಆಮೇಲೆ ಹಿರಿಯ ನಟರಾದ ದೊಡ್ಡಣ್ಣ ಇವರು ಅವರೆಲ್ಲ ನಟಿಸಿದಂಥ ಒಂದು ಸಿನಿಮಾ ಇದು. ಅದಕ್ಕೆ ಈ ಒಂದು ಚಲನಚಿತ್ರ ಎಲ್ಲರೂ ಪಡಿತರದಾರರು ಏನಿದ್ದಾರೆ ಅವರೆಲ್ಲರೂ ನೋಡಿ ಚಲನಚಿತ್ರವನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಇದರಲ್ಲಿ ಅನೇಕ ವಿಷಯಗಳು ಅದಾವೆ. ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 5 kg ಅಕ್ಕಿ ಕೊಡುತ್ತೆ. ಆಮೇಲೆ ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡುತ್ತೆ ಅನ್ನಭಾಗ್ಯ ಇದರಲ್ಲಿ. ಈ ಒಂದು ಚಿತ್ರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚಿತ್ರೀಕರಣ ಪ್ರಾರಂಭಗೊಳ್ಳಲು ಉದ್ಘಾಟಕರಾಗಿದ್ದರು. ಮತ್ತು ಈಗ ಸನ್ಮಾನ್ಯ ಆಹಾರ ಸಚಿವರಾದ KH ಮುನಿಯಪ್ಪ ಇವರು ಈ ಒಂದು ಚಲನಚಿತ್ರ ಚೆನ್ನಾಗಿ ರೂಪುಗೊಂಡದ, ಇದನ್ನು ಎಲ್ಲರೂ ನೋಡಲಿ, ಎಲ್ಲ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಮೊನ್ನೆ ಅವರೆಲ್ಲ ಶುಭ ಹಾರೈಸಿದ್ದಾರೆ. ಭಾಳಷ್ಟು ಇದು ಒಂದು ವಿಶೇಷವಾದಂಥ ಒಂದು ಚಿತ್ರ. ಇದರಲ್ಲಿ ಅನೇಕ ವಿಷಯಗಳು ಎಲ್ಲ ತಾವು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಈ ಒಂದು ಸಿನಿಮಾ ನೋಡಿ ಇದನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ವಿನಯಪೂರ್ವಕವಾಗಿ ತಮ್ಮಲ್ಲಿ ಕೋರುತ್ತಾ, ಇನ್ನು ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಾಗ ಟಿಕೆಟ್ಗಳ ಮಾರಾಟ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಏನು ಗೊಂದಲ ಅಂದರೆ, ನಿನ್ನೆ ಕೆಲವು ಮಾಧ್ಯಮ ಸ್ನೇಹಿತರು ಫೋನ್ ಮಾಡಿದ್ರು. ಆಮೇಲೆ ಇಲ್ಲ ನೀವೆಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಒತ್ತಾಯ ಮಾಡ್ತಿದ್ದೀರಿ ಅಂತೆ ಟಿಕೆಟ್ಗಳು ತಗೊಳ್ಳಿಕ್ಕೆ, ಪಡಿತರದಾರರಿಗೆ ಪಡಿತರ ಬೇಕು ಅಂದರೆ ನೀವು ಟಿಕೆಟ್ ತೊಗೋಬೇಕಂತ ಕಂಡೀಷನ್ ಮಾಡ್ತಿದ್ದೀರಿ ಅಂತ ಹಂಗಂತ ಫೋನ್ ಮಾಡಿದರು. ಮತ್ತು ಆ ಥರ ಯಾರೂ ನಾವು ಮಾಡ್ತಾ ಇಲ್ಲ, ಆ ಥರ ಯಾರೂ ನಾವು ಮಾಡ್ತಾ ಇಲ್ಲ. ನಮ್ಮ ಸಂಘದ ಎಲ್ಲ ವಿತರಕರಿಗೆ ನಾವೇನು ಹೇಳಿದ್ವಿ ಅಂದರೆ, ನೀವು ಈಗ ಇದು ಚಲನಚಿತ್ರ ನಮಗೆ ಸಂಬಂಧಪಟ್ಟಿದ್ದು ಇರೋದ್ರಲ್ಲಿಂದ ನಾವೇ ಸ್ವತಃ ಇಂತಿಷ್ಟು ಟಿಕೆಟ್ ಅಂತೇಳಿ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದರು ನಮ್ಮ ಬೀಗರು ಬಿಗ್ಗರು ಅಂತೇಳಿ ಒಂದು 15, 20, 25 ಈ ಥರ ನಿಮ್ಮ ಇದರಲ್ಲೇ ಕುಟುಂಬ ಸದಸ್ಯರಿಗೆ ಟಿಕೆಟ್ಗಳನ್ನು ತೊಗೊಂಡು ಅವ್ರಿಗೆ ಸಿನಿಮಾ ನೋಡೋಕ್ಕೆ ಇದನ್ನ ಮಾಡಿರಿ ಅಂಥೇಳಿ ನಾವೆಲ್ಲ ಹೇಳ್ಕೊಂಡಿವಿ. ಆ ಪ್ರಕಾರವಾಗಿ ನಮ್ಮವರೆಲ್ಲ ಟಿಕೆಟ್ ತಮ್ಗೆ ಎಷ್ಟು ಬೇಕೋ ಅಷ್ಟು ಟಿಕೆಟ್ಗಳು ತೊಗೊಂಡು ಅವ್ರ ಕುಟುಂಬ ಸದಸ್ಯರಿಗೆ ಹಂಚ್ತಾ ಇದ್ದಾರೆ. ಯಾರೋ ನಮ್ಮ ಕೆಲವು ಸ್ನೇಹಿತರು ಅವ್ರಿಗೆ ಬೇಕಾದಂಥ ಫಲಾನುಭವಿಗೆ ಕೊಟ್ಟಾರೆ, ಅಂದರೆ ಅದನ್ನು ಫ್ರೀಯಾಗಿ ಕೊಟ್ಟಾರೆ, ಅವರು ಮಾರಾಟ ಮಾಡಿಲ್ಲ. ಅವರವರು ಆತ್ಮೀಯತೆ ಅದು ಅವರಿಗೆ ಬಿಟ್ಟು ವಿಷಯ. ಅವ್ರಿಗೆ ಫ್ರೀಯಾಗಿ ಕೊಟ್ಟಾರೆ, ಅವ್ರವ್ರ ದೋಸ್ತಾನ ಇದ್ರಾಗ ನೀವು ನೋಡ್ರಿ ಚೆನ್ನಾಗಿ ಬಂದ ಸಿನಿಮಾ ಅಂತಂದು ಕೊಟ್ಟಾರೆ. ಅದನ್ನು ಬಿಟ್ಟರೆ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಪಡಿತರ ವಿತರಕರ ಸಂಘದವ್ರು ಯಾರೂ ಟಿಕೆಟನ್ನು ಎಲ್ಲಿ ಕೂಡ ನಾವು ಮಾರಾಟ ಮಾಡಿಲ್ಲ. ಆ ಮಾರಾಟ ಮಾಡೋದನ್ನು ನಾವು ನಮ್ಮ ಪಡಿತರ ವಿತರಕರ ಸಂಘ ಅದನ್ನು ಖಂಡನೆ ಮಾಡುತ್ತೆ. ಅದು ತಪ್ಪು. ಆ ಥರ ಯಾರಿಗಾದರೂ ಎಲ್ಲಿಯಾದರೂ ಟಿಕೆಟ್ಗಳು ಮಾರಾಟ ಮಾಡ್ತಾರೆ ಯಾವುದಾದ್ರೂ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತಂದರೆ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ಆ ಥರ ಮಾಡೋದ್ರಲ್ಲಿಂದ ಈ ಸಿನಿಮಾ ತೆಗೆದಂಥವ್ರ ಉದ್ದೇಶನೇ ಬಿಡೋ ಮೇಲಾಗುತ್ತೆ. ಯಾಕಂದ್ರೆ ಅವ್ರೇನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಚಲನಚಿತ್ರ ತೆಗೆದು ಇದು ಮಾಡಿದ್ರೆ, ಈಗ ನಮಗಿನ ಅವ್ರಿಗೆ ತಿಳಿಸಿದ್ರು ಚಲನಚಿತ್ರ. ಈಗ ನಾವೆಲ್ಲ ಮಂಡ್ಯ ಸೈಡ್ ಎಲ್ಲ ನಾವು ಗಂಗಾವತಿ ಇದರಿಂದ ನಮ್ಮ ಸಂಘದ ವತಿಯಿಂದ ಸುಮಾರು ಒಂದು 15-20 ಜನ ನಾವು ವೆಹಿಕಲ್ ಮಾಡ್ಕೊಂಡು ಆ ಸಂಘದ ಕೆಲವು ಸಿನಿಮಾದ ಕೆಲವು ಸೀನ್ನಲ್ಲಿ ಪ್ರತಿಭಟನಾ ಸೀನ್ಗಳಲ್ಲೆಲ್ಲ ನಾವು ಭಾಗವಹಿಸಿ ಅಲ್ಲೆಲ್ಲ ನಾವು ಅದರಲ್ಲಿ ಸಿನಿಮಾ ಶೂಟಿಂಗಲ್ಲೆಲ್ಲ ನಾವು ಅದೀವಿ. ಅದು ಚಿತ್ರೀಕರಣ ಇದರಲ್ಲಿ ನಮಗೂ ಒಂಥರ ಏನೋ ಒಳ್ಳೆ ಖುಷಿ ಆಯಿತು. ನಮ್ಮದೇ ಒಂದು ನಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದೆ ಸಿನಿಮಾ ಬಂದದ.
ಅಂತ ನಾವೆಲ್ಲ ಖುಷಿಯಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಂತಿಷ್ಟು ಅಂತೇಳಿ ನಾವು ತಗೊಂತ ಇದ್ವಿ ಅದು ಯಶಸ್ವಿಗೊಳ್ಳಿ ಅಂತ. ಯಾರ ಕಿಡಿಗೇಡಿಗಳು ಏನೋ ಸ್ಟೇಟ್ಮೆಂಟ್ ಕೊಟ್ಟು ಏನೋ ಹೇಳಿಕೆ ಕೊಟ್ಟು ಅವೆಲ್ಲ ಗೊಂದಲಗಳು ಸೃಷ್ಟಿ ಮಾಡಿ ಇಲ್ಲಿ ಪಡಿತರ ಚೀಟಿದಾರರಿಗೆ ಇದು ಟಿಕೆಟ್ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಮುಖ್ಯ ಕಾರಣ ಅದಲ್ಲ. ಇಲ್ಲಿ ಮುಖ್ಯ ಕಾರಣ ಇಲ್ಲಿ ಬಂದಿದ್ದು ಆರೋಪ ಬಂದಿರೋದು ನ್ಯಾಯಬೆಲೆ ಅಂಗಡಿಯವರಿಗೆ ಒತ್ತಡ ಹಾಕ್ತಿದ್ದಾರೆ ಅಧಿಕಾರಿಗಳು. ಈ ಟಿಕೆಟ್ ಅನ್ನ ನ್ಯಾಯಬೆಲೆ ಅಂಗಡಿಯವರು ಇಂತಿಷ್ಟು ಟಿಕೆಟ್ ಅಂತೇಳಿ ಖರೀದಿ ಮಾಡಬೇಕು, ತಾವು ತಮ್ಮ ಕುಟುಂಬ ಸದಸ್ಯರಿಗೆ ತೋರಿಸ್ಬೇಕು, ಕೊಡ್ಬೇಕು. ಇದು ಪಡಿತರ ಚೀಟಿದಾರರಿಗೆ ಇದು ಮಾರಾಟ ಮಾಡಿ ಅಂತ ಆರೋಪ ಇಲ್ಲ. ಇದರಲ್ಲಿ ನ್ಯಾಯಬೆಲೆ ಅಂಗಡಿಯವರು ಒಂದು ಅಂಗಡಿಯಿಂದ 5,000 ರಿಂದ 7,000 ರೂಪಾಯಿ ನೀಡಬೇಕು. ಅದು ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಅದು ಹಣ ತಗೊಳ್ತಿದ್ದಾರೆ ಅಂತೇಳಿ ಇದರ ಆರೋಪ ನಮಗೆ ಮಾಹಿತಿ ಲಭ್ಯವಾದ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಇಲ್ಲ, ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಘದವ್ರಿಗೆ ಯಾರಿಗೂ ಆ ರೀತಿ ಯಾರು ಒತ್ತಡ ಮಾಡಿಲ್ಲ. ನಿಮ್ಮ ಟಿಕೆಟ್ ತಗೊಳ್ರಿ ಅಂತ ನಾವು ನಮ್ಮ ಅಧ್ಯಕ್ಷರ ಜೊತೆಗೆ ಮಾತಾಡಿ ನಾವು ಮೆಸೇಜ್ ಹಾಕಿಟ್ಟಿದ್ದೀವಿ ನಮ್ಮ ಗ್ರೂಪಲ್ಲಿ. ಒಂದೊಂದು ಅಂಗಡಿಯವರು ಇಂತಿಷ್ಟು ಟಿಕೆಟ್ ತಗೊಳ್ರಿ, ಕಡ್ಡಾಯ ಏನಿಲ್ಲ ಅವ್ರಿಗೇನು, ನೀವು ನಿಮ್ಮ ಕುಟುಂಬ ಸದಸ್ಯರು ನೋಡ್ರಿ ಅಂತ ಹಾಕಿದ್ವಿ. ಬೇರೆ ಕಡೆ ಯಾವ ನಮಗೆ ವಿಷಯ ಗೊತ್ತಿಲ್ಲ. ಬಟ್ ನಮ್ಮ ತಾಲೂಕಲ್ಲಿ ನಮ್ಮ ಸಂಘದ ವಿತರಕರು ಯಾರು ಒತ್ತಡ ಯಾರು ನಮಗೆ ಯಾರು ಹಾಕಿಲ್ಲ. ನಾವು ಟಿಕೆಟ್ ಕೂಡ ಮಾರಾಟನೂ ಮಾಡ್ತಾ ಇಲ್ಲ. ಈಗ ತಾವೆಲ್ಲ ನ್ಯಾಯಬೆಲೆ ಅಂಗಡಿಯವರು ಸ್ವ ಇಚ್ಛೆಯಿಂದ ತಾವು ಹೇಳ್ತಿದ್ದೀರಾ, ಇಲ್ಲ ಯಾರಾದ್ರೂ ಒತ್ತಡಕ್ಕೆ ಮಣಿದು ತಾವು ಹೇಳ್ತಿದ್ದೀರಾ ಅಂತ? ಒತ್ತಡಕ್ಕೆ ಮಣಿಯೋದಂತೂ ಇಲ್ಲ. ನಮ್ಮ ಸಂಘದಿಂದ ಈ ಚಲನಚಿತ್ರದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ ತಮ್ಮ ಹತ್ರ